ಪೂರ್ಣಶ್ರೀ ಸೃಷ್ಟಿಗೆ ಸ್ವಾಗತ. ಇದು ನಾನು ಹೀರೆಕಾಯಿ ಇರುತ್ತಲ್ಲ ಎಳೆದು, ಅದನ್ನು ಸಿಪ್ಪೆ ಬಿಡಿಸಿದ ಕೂಡಲೇ ಹುರಿದಿಟ್ಕೊಳ್ತೀನಿ. ಒಂದು ವೇಳೆ ಅವತ್ತೇ ಮಾಡದೇ ಇದ್ದರೂ ಒಂದು 2-3 ದಿವಸ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಇದು ಬಲಿಯೋದಿಲ್ಲ. ಬಲ್ತಿರೋದಿದ್ದರೆ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೊಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕ್ಕೊಂಡು, ಮತ್ತು ತೆಂಗಿನ ತುರಿ ಆಪ್ಷನಲ್ಲು, ಬೇಕಿದ್ದರೆ ಸ್ವಲ್ಪ ಹಾಕ್ಕೋಬೋದು. ಇಷ್ಟನ್ನು ಮೊದಲು ಮಿಕ್ಸಿಗೆ ಹಾಕೋಣ. ಇದರಲ್ಲಿ ಸುಮಾರು ಒಂದೆರಡು ಬಟ್ಲಷ್ಟು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನೇ ಇದ್ರ ಜೊತೆಗೆ ಹಾಕ್ಕೊಂಡ್ರು ಡ್ರೈ ಆಗಿ ಮೊದಲು ಪುಡಿ ಮಾಡ್ಕೊಳ್ಳೋಣ, ಚೆನ್ನಾಗಿ ಪುಡಿ ಆಗುತ್ತೆ. ಹಸಿ ಅರಿಶಿಣದ ಕೊಂಬಿತ್ತು, ಅದನ್ನು ಕೂಡ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಪುಡಿ ಅರಿಶಿಣದ ಪುಡಿ ಕೂಡ ಬೇಕಿದ್ದರೆ ಹಾಕ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ. ಇದನ್ನು ಇವಾಗ ಈ ಅಕ್ಕಿ ಹಿಟ್ಟಿಗೆ ಬೆರೆಸ್ಕೊಳ್ಳೋಣ. ಸುಮಾರು ಹಿಟ್ಟು ಎಷ್ಟು ಹಾಕ್ಕೊಳ್ತೀವೋ ಅಷ್ಟನ್ನು ನೀರು ಹಾಕಿ ಮೊದಲು ಕಲಿಸ್ಕೊಳ್ಳೋಣ. ಸುಮಾರು 1ಕ್ಕೆ 2 ನೀರು ಹಾಕಿದ್ದೀನಿ. ನೋಡಿ ದೋಸೆ ಹುಯ್ದು ನೋಡಿ ಆಮೇಲೆ ಹಾಕ್ಕೊಳ್ಳೋಣ. ಈಗ ನೋಡಿ ಇಷ್ಟು ನೀರಾಗಿ ಕಲಿಸ್ಕೊಂಡಿದ್ದೀನಿ. ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಾವು ನೀರು ದೋಸೆ ಅಥವಾ ತಿಳಿ ದೋಸೆ ಹುಯ್ತೀವಲ್ವ, ಈ ಥರ ಎಸ್ಕೊಂಡು ಹುಯ್ಬೇಕಾಗುತ್ತೆ. ಈಗ ನಮ್ಮ ಹೀರೆಕಾಯಿ ಸಿಪ್ಪೆ ದೋಸೆ ಸಿದ್ಧವಾಯಿತು. ಆಕರ್ಷಕ ಬಣ್ಣದ ರುಚಿಯಾದ ಹೀರೆಕಾಯಿ ಸಿಪ್ಪೆ ದೋಸೆ ರೆಡಿ. ಇದು ನೋಡಿ ಗೋರಂಟಿ ಗಿಡ, ಇದು ಇವಾಗ ಮಗ್ಗಾಗಿದೆ. ಇದ್ರದ್ದು ಹೂವು ಕೂಡ ತೋರಿಸ್ತೀನಿ ನಾನು. ಇದು ಕೂಡ ಪೂಜೆಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಇದು ಗೋರಂಟಿ ಹೂವು, ಇದು ಗೋರಂಟಿ ಗಿಡ. ಇದು ಹೂವು ತುಂಬ ಪುಟ್ಟದಾಗಿರುತ್ತೆ, ಆದರೂ ಕೂಡ ಇದು ಪೂಜೆ ಮಾಡೋದಕ್ಕೆ ಶ್ರೇಷ್ಠ ಅಂತ ಹೇಳ್ತಾರೆ. ಎಣ್ಣೆ ಬೇಡ ಅನ್ನೋರಿಗೆ, ಸುಲಭವಾಗಿ ಆಗಬೇಕು ಅನ್ನೋರಿಗೆ, ರುಚಿಯಾಗೂ ಇರಬೇಕು ಅನ್ನೋರಿಗೆ, ಬೇಗ ಕೂಡ ಆಗಬೇಕು ಅನ್ನೋರಿಗೆ, ಮತ್ತು ಪೌಷ್ಟಿಕಾಂಶನೂ ಇರಬೇಕು ಅನ್ನೋರಿಗೆ, ಇದು ಖಂಡಿತ ಹಗುರವಾಗಿ ಇರಬೇಕು ಅನ್ನೋರಿಗೆ ತುಂಬ ಹಿಡಿಸೋವಂಥ ಸೂಪರ್. ಇದಕ್ಕೆ ಕೇವಲ ನೀರಿಗೆ ಒಂದು ಸ್ವಲ್ಪ, ಒಂದು ತುಂಡು ಹಸಿಮೆಣಸಿನ್ಕಾಯಿ, 1 ಚಿಟಿಕೆ ಮೆಣಸು ಪುಡಿ, 1 ಸ್ಪೂನು ಎಣ್ಣೆ ಮತ್ತು ಉಪ್ಪು ಹಾಕಿ ನೀರು ಕುದಿಯೋವಾಗ ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಸೊಪ್ಪು ನಿಮಗಿಷ್ಟ ಬಂದಿದ್ದು ಹಾಕ್ಕೊಂಡ್ರೆ ಸಾಕು. 1 ನಿಮಿಷ 2 ನಿಮಿಷ ಕುದಿಯೋಕೆ ಬಿಟ್ಟು ಹುರಿದಿರೋ ಅಕ್ಕಿ ತರಿಯನ್ನು ಹಾಕಿ, ಸ್ವಲ್ಪ ಚಾಟ್ ಮಸಾಲ ಹಿಡಿಸಿದ್ರೆ ಹಾಕಿ, ಇಳಿಸೋಕೆ ಮುಂಚೆ ಕಾಯಿ ತುರಿ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನಿ. ಅಥವಾ ಸರ್ವ್ ಮಾಡೋವಾಗಾದರೂ ತೆಂಗಿನ ತುರಿ ಮೇಲೆ ಹಾಕಬಹುದು. ಅದಕ್ಕೆ ಬೇಕಿದ್ರೆ ನೆಂಚ್ಕೊಳ್ಳೋಕ್ಕೆ ಹುಳಿ ಸೊಪ್ಪಿನ ತೊಕ್ಕು ಸೂಪರಾಗಿರುತ್ತೆ.